ಸಿದ್ದರಾಮಯ್ಯನವರ ಚಾಯ್ಸ್ ಅಂದ್ರೆ ಸಿದ್ದರಾಮಯ್ಯನವರು ಡೆಫಿನೆಟ್ಲಿ ಆ ಲಿಫ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಮುಖಲಕ್ಷಣ ನೋಡಿದಾಗ ಹಿ ವಾಸ್ ವೆರಿ ಅಪ್ಸೆಟ್ ಅನ್ನೋ ಥರದಲ್ಲಿ ಇತ್ತು. ಲಿಫ್ಟಲ್ಲಿ ನೀವು ಎಲ್ಲ ಹಿಂಗೆಲ್ಲ ಅಂದು ನಮಸ್ಕಾರ ಮಾಡಿದಾಗ ಸೊ ಹಿ ಈಸ್ ವೆರಿ ಅಪ್ಸೆಟ್ ಅನ್ನೋ ಥರದಲ್ಲಿ ಅನಿಸ್ತಾ ಇತ್ತು. ಬಟ್ ಅದರ್ವೈಸ್ ಗುಡ್ ನ್ಯೂಸ್ ಫಾರ್ ಹಿಮ್. ಸೊ ಸಿದ್ದರಾಮಯ್ಯನವರು ಏನು ಮಾಡ್ಬೋದು, ಸಿದ್ದರಾಮಯ್ಯನವ್ರ ಮುಂದೆ ಇರುವಂಥ ಆಯ್ಕೆಗಳೇನು, ಒಪ್ಪಿ ರಾಜೀನಾಮೆ ಕೊಡ್ತಾರಾ ಅಥವಾ ಇನ್ನೊಂದಿಷ್ಟು ಇದನ್ನು ಬಾರ್ಗೇನ್ ಮಾಡ್ತಾರಾ ಅಥವಾ ಇನ್ನೇನಾದರೂ ಬೇರೆ ಆಪ್ಷನ್ಸನ್ನು ಮುಂದಿಡ್ತಾರಾ, ಏನಾಗ್ಬೋದು ಸತೀಶ್? ಸಿದ್ದರಾಮಯ್ಯನವ್ರು ಏನು ಮಾಡ್ಬೋದು? ರಾಧಾ, ಖಂಡಿತವಾಗ್ಲೂ ಕೂಡ ನಾವು ನಿನ್ನೆ ಈ ವಿಚಾರವಾಗಿ ನಾವೇ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಸಂಜೆ 5 ಗಂಟೆಗೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಕೆಲವೊಂದಿಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರವಾಗಿ. ಒಂದು, ಈಗ ಇದೇ 18ನೇ ತಾರೀಕು ಅಂದರೆ ಜೂನ್ 18ಕ್ಕೆ ರಾಜ್ಯಸಭಾ ಸದಸ್ಯ ಮುಕ್ತಾಯ ಆಗುತ್ತೆ ಖರ್ಗೆ ಅವ್ರದ್ದು. ಆ ಖರ್ಗೆ ಪ್ಲೇಸ್ಗೆ ಸಿದ್ದರಾಮಯ್ಯವ್ರನ್ನ ಸೆಲೆಕ್ಟ್ ಮಾಡುವಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ ಲೀಡರ್ ಆಫ್ ಅಪೋಸಿಷನ್ ರಾಜ್ಯಸಭೆಗೆ ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯನವರನ್ನು ಆಯ್ಕೆ ಮಾಡುವಂತಹ ಚಾನ್ಸ್ ಇದೆ. ಈ ಒಂದು ಸಾಧ್ಯತೆ ಕೂಡ ಅಲ್ಲೆಗಳಿವಂತಿಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಮತ್ತೊಂದು, ಇದು ತುಂಬ ಜಾಸ್ತಿ ಊಹೆ ಅಂತ ಕರಿಬೋದು, ಬಟ್ NDTV ಈ ಒಂದು ಸುದ್ದಿಯನ್ನು ಈಗ ಬ್ರೇಕ್ ಮಾಡ್ತಾ ಇದೆ. ಸೊ 2029ರ ಲೋಕಸಭಾ ಚುನಾವಣೆಗೆ ನಾವು ಸಿದ್ದರಾಮಯ್ಯನವರ ನೇತೃತ್ವವನ್ನು ಇಟ್ಕೊಂಡು ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದೆ ಹೈಕಮಾಂಡ್ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಂದ್ರೆ ಏನು, ಅವ್ರೇನು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್? ಎಸ್ ಡೆಫಿನೆಟ್ಲಿ ಅಲ್ಲಿಗೆ ಬರ್ತಾ ಇದ್ದೀನಿ ರಾಧಾ. 2029ಕ್ಕೆ ಈಗೇನು ಕಳೆದ 10 ವರ್ಷಗಳಲ್ಲಿ ಮೋದಿಯನ್ನ ಫೇಸ್ ಮಾಡುವಂತಹ ಲೀಡರ್ ಕಾಂಗ್ರೆಸ್ನಲ್ಲಿ ಆಗಲಿಲ್ಲ, ರಾಹುಲ್ ಗಾಂಧಿಯ ಕೈಯಲ್ಲಿ ಆಗಲೇ ಇಲ್ಲ. ಸೊ ಈಗ OBC ಲೀಡರ್ ಬೇಕಾಗಿದೆ. OBC ಲೀಡರ್ ಜೊತೆಗೆ ಅಹಿಂದ ನಾಯಕತ್ವ ಕರ್ನಾಟಕದಲ್ಲಿ ಈಗಾಗಲೇ ಸಿದ್ದರಾಮಯ್ಯನ ಬಿಟ್ಟರೆ ಬೇರೆ ಯಾರು ಇಲ್ಲ ಅನ್ನೋದು ಇಡೀ ದೇಶಕ್ಕೆ ಪ್ರೂವ್ ಆಗಿದೆ. ಸೊ ಸಹಜವಾಗಿಯೇ ಮೋದಿ PM ಆಗಿದ್ದಾಗ ಮೋದಿಗೆ ಕೌಂಟರ್ ಕೊಡ್ತಿದ್ದಂಥ ಏಕೈಕ ನಾಯಕ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಅದು ಸಿದ್ದರಾಮಯ್ಯ ಮಾತ್ರ. ಸೊ ಸಿದ್ದರಾಮಯ್ಯನವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆತಂದು 2029ಕ್ಕೆ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸುವಂತಹ ಪ್ರಯತ್ನ ಕೂಡ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. 2029 ಲೋಕಸಭಾ ಚುನಾವಣೆಗೆ ಸಿದ್ದರಾಮಯ್ಯರನ್ನ ಮುಂದೆ ಇಟ್ಕೊಂಡು ಮೋದಿ ವಿರುದ್ಧ ಚುನಾವಣೆಯನ್ನ ಎದುರಿಸುವಂತಹ ಒಂದು ಚಾನ್ಸ್ ಕೂಡ ಇಲ್ಲ ಅನ್ನೋ ಒಂದು ವರದಿಗಳು ಬರ್ತಾ ಇದ್ದಾವೆ ರಾಧಾ. ಹಾಗಾಗಿ ಅದು ಒಂದು ಆಪ್ಷನ್ ಇರಬಹುದು ಸದ್ಯಕ್ಕೆ. ಡೆಫಿನೆಟ್ಲಿ. ಯಾಕೆ ಅಂತಂದ್ರೆ ಇವಾಗ ನರೇಂದ್ರ ಮೋದಿ ಅವರು ಯಾವುದೇ ಒಂದು ಜಾತಿಯನ್ನ ಮುಂದಿಟ್ಟುಕೊಂಡು ಅಧಿಕಾರಕ್ಕೆ ಬಂದವರಲ್ಲ. ಅವರು ಪಕ್ಕಾ ಹಿಂದುತ್ವದ ಆಧಾರದ ಮೇಲೆ ಬಂದಿರೋರು. ಅವರು ಸಂಘ ಪರಿವಾರದಲ್ಲಿ ಇದ್ದಂಥವ್ರು, ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಗುಜರಾತ್ನ ಮಾಡೆಲ್ನ ಮುಂದಿಟ್ಟವರು. ಬಟ್ ಜಾತಿ ಸಮುದಾಯ ಅಂತ ಬಂದಾಗ ಬಹಳಷ್ಟು BJPಗರು ಇಲ್ಲ, ಅವರು ಕೂಡ ಒಂದು ಹಿಂದುಳಿದ ವರ್ಗಗಳಿಂದ ಬಂದಿರುವಂಥ ನಾಯಕ ಅಂತ ಅವರನ್ನ ಟ್ಯಾಗ್ ಮಾಡುವಂಥ ಪ್ರಯತ್ನ ನಡೆದಿದೆ. ಈಗಲೂ ಕೂಡ ಇಡೀ ರಾಷ್ಟ್ರಾದ್ಯಂತ ಒಬ್ಬ ಅಹಿಂದ ನಾಯಕನಾಗಿ ಇಡೀ ಕರ್ನಾಟಕದಾದ್ಯಂತ ವೋಟ್ ಪುಲ್ ಮಾಡುವಂತಹ ಮಾಸ್ ಲೀಡರ್ ದಟ್ ಈಸ್ ಡೆಫಿನೆಟ್ಲಿ ಸಿದ್ದರಾಮಯ್ಯನವರು. ಸೊ ಸಿದ್ದರಾಮಯ್ಯನವರ ಅಪೀಲ್ ಏನಿದೆ ಅದು ಇಡೀ ದೇಶಾದ್ಯಂತ ಕೂಡ ಅದು 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 ಕನ್ವರ್ಟ್ ಆಗುವಂಥ ಸಾಧ್ಯತೆ ಇದೆ. ಬಟ್ ರಾಹುಲ್ ಗಾಂಧಿ ಅವರು ತನ್ನ ಸ್ಥಾನವನ್ನು ಸಿದ್ದರಾಮಯ್ಯನವರಿಗೆ ಬಿಟ್ಕೊಡ್ತಾರೆ ಓನ್ಲಿ DCM DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಅಂತನಾ ಅಥವಾ ಹೆಂಗಿದು ಅರ್ಥ ಆಗ್ತಾ ಇಲ್ವಲ್ಲ. ಅಂದ್ರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಸಿದ್ದರಾಮಯ್ಯನವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಬರ್ತಾ ಇರೋದಾ ಅಥವಾ ಇಲ್ಲ ಇದು ತುಂಬ ವೆಲ್ ಥಾಟ್ ಪ್ಲಾನಾ, ಹೆಂಗಿದು, ಇದನ್ನು ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ? ರಾಧಾ, ರಾಹುಲ್ ಗಾಂಧಿ ಈಗಾಗಲೇ 2009 ಮತ್ತು 2014ರ ನಾವು ಚುನಾವಣೆ ಆಗಿರ್ಬೋದು ಅಥವಾ 2019ರ ಚುನಾವಣೆ ಆಗಿರ್ಬೋದು, 2024ರ ಚುನಾವಣೆ ಆಗಿರ್ಬೋದು. ಈ 3 ಚುನಾವಣೆಯಲ್ಲಿ ಮೋದಿಗೆ ವಿರುದ್ಧವಾಗಿ ಹೋರಾಡಿದ್ದು 2024 ಮತ್ತು 2019ರ ಲೋಕಸಭಾ ಚುನಾವಣೆಯಲ್ಲಿ. ಈ 2 ಚುನಾವಣೆಯಲ್ಲಿ ಕಾಂಗ್ರೆಸ್ ಫೇಲ್ ಆಗಿದೆ, ಅದು ಒಪ್ಕೊಳ್ಳೇಬೇಕು. ಅವರು 50 ಸ್ಥಾನದಿಂದ 100 ಸ್ಥಾನ ಬಂದರು ಅನ್ನೋ ಬೇರೆ ವಿಚಾರವನ್ನು ಬಿಟ್ಟರೆ ಕಾಂಗ್ರೆಸ್ ಫೇಲ್ ಆಗಿದೆ. ಜೊತೆಗೆ ಇಂಡಿಯಾ ಮೈತ್ರಿಕೂಟ ಏನು ಮಾಡ್ಕೊಂಡಿದ್ರು, ಈ ಇಂಡಿಯಾ ಮೈತ್ರಿಕೂಟ ಎಲ್ಲ ರಾಜ್ಯದಲ್ಲೂ ಕೂಡ ಈಗ ಕಾಂಗ್ರೆಸ್ನಿಂದ ದೂರ ಹೋಗಿದೆ. ಅದು ಆಮ್ ಆದ್ಮಿ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಈವನ್ ಇತ್ತೀಚೆಗಿನ DMK ಆಗಿರ್ಬೋದು. ಸೊ ಈ ರೀತಿಯಾಗಿ ಪಕ್ಷ ಮೈತ್ರಿಕೂಟ ಡಿವೈಡ್ ಆಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ರಾಹುಲ್ ಗಾಂಧಿಯನ್ನು ಒಪ್ಪೋದಕ್ಕೆ ಯಾರು ರೆಡಿ ಇಲ್ಲ. ಈವನ್ ಆಮ್ ಆದ್ಮಿಯ ಕೇಜ್ರಿವಾಲ್ ಆಗಿರ್ಬೋದು ಅಥವಾ ಮಮತಾ ಬ್ಯಾನರ್ಜಿ ಆಗಿರ್ಬೋದು, DMK ಸ್ಟಾಲಿನ್ ಆಗಿರ್ಬೋದು, ಯಾರು ಕೂಡ ರಾಹುಲ್ ಗಾಂಧಿಯನ್ನು ಒಪ್ಪಕ್ಕೆ ರೆಡಿ ಇಲ್ಲ. ಕಾಂಗ್ರೆಸ್ನ ಒಪ್ಕೊಬಹುದು, ಆದರೆ ರಾಹುಲ್ ಗಾಂಧಿಗೆ ಆ ಪ್ರೌಢಿಮೆ ಇಲ್ವೇನೋ ಇನ್ನೂ ಅನ್ನೋ ರೀತಿಯ ಚರ್ಚೆಗಳು ಆಗಾಗ ಆಗ್ತಾ ಇತ್ತು. ಆದರೆ
ಸಿದ್ದರಾಮಯ್ಯ ಮ್ಯಾಟ್ರಿಗೆ ಬಂದಾಗ ನಾವು 2009 ಹೋದ್ರೆ 2004 ಲೋಕಸಭಾ ಚುನಾವಣೆಗೆ ಹೋದರೆ ಆಗ ಪ್ರಧಾನಿ ಆಗುವಂತಹ ಎಲ್ಲ ಸಾಧ್ಯತೆ ಒಂದು ರೈಟ್ಸು ಸೋನಿಯಾ ಗಾಂಧಿಗಿತ್ತು. ಸೋನಿಯಾ ಗಾಂಧಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಲಿಲ್ಲ, ಇನ್ಕ್ಲೂಡಿಂಗ್ ಕ್ಯಾಬಿನೆಟ್ ಕೂಡ ಬರಲೇ ಇಲ್ಲ, ಅವರು ದೂರ ಇದ್ರು ಅವರು. ಸೊ ಮನಮೋಹನ್ ಸಿಂಗ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ತು ಕಾಂಗ್ರೆಸ್ ಆಗ. ಸೊ ಅದೇ ರೀತಿಯ ಒಂದು ಸ್ಟ್ರಾಟಜಿಯನ್ನು ಮುಂದೆ ಮಾಡಬಹುದೇನು, ಯಾಕಂದರೆ ಎಲ್ಲ ರೀತಿಯ ಅಸ್ತ್ರಗಳನ್ನು ಮುಗಿಸ್ಬಿಟ್ಟಿದೆ ಕಾಂಗ್ರೆಸ್ಗೆ ಉಳಿದಿರ್ತಕ್ಕಂಥ ಅಸ್ತ್ರ ಇದೆ ಅಂತ ಕಾಣಿಸ್ತಾ ಇದೆ. ಒಂದು ಸಿದ್ದರಾಮಯ್ಯನವರ ಅನುಭವ, ಅವ್ರಿಗಿರ್ತಕ್ಕಂಥ ಒಂದು ಅಹಿಂದ ಪವರು ಮತ್ತು OBC ಅನ್ನೋ ಒಂದು ಮಾರ್ಕು, ಜೊತೆಗೆ ಇಷ್ಟು ವರ್ಷಗಳ ಕಾಲ 8 ವರ್ಷಗಳ ಕಾಲ CM ಆಗಿ ಇರ್ತಕ್ಕಂಥ ಅನುಭವ ಇದೆ. ಬೇರೆ ನಾಯಕರು ಈಗ ಮಮತಾ ಬ್ಯಾನರ್ಜಿ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಒಪ್ಕೊಬಹುದು, ನೋ ಅನ್ನೋ ಚಾನ್ಸೇ ಇಲ್ಲದೆ ಇರ್ಬೋದು. ಯಾಕಂದರೆ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಇವತ್ತು ಮಮತಾಗೆ ಒಂದು ರೀತಿ ಹೀನಾಯ ಸೋಲಾಗಿದೆ. ನೆಕ್ಸ್ಟ್ ಕಾಂಗ್ರೆಸ್ ಬೇಕೇ ಬೇಕು ಹೋರಾಟ ಮಾಡಬೇಕಿದ್ರೆ BJP ವಿರುದ್ಧ ಅನ್ನೋ ಲೆಕ್ಕಾಚಾರ ಇರ್ಬೋದು. ಆಮ್ ಆದ್ಮಿ ಪಾರ್ಟಿ ಅಂತೂ ಈಗ ಛಿದ್ರ ಆಗ್ತಾ ಇದೆ, BJPಗೆ ಟೀಮ್ ಸೇರ್ತಾ ಇದೆ. ಹಾಗಾಗಿ ಎಲ್ರಿಗೂ ಕೂಡ ಒಂದು ಸಮರ್ಥ ಒಂದು ನಾಯಕ ಬೇಕು ಅನ್ನೋ ಲೆಕ್ಕಾಚಾರ ಇದೆ. ಖರ್ಗೆಗೆ ವಯಸ್ಸಿನ ಒಂದು ವಿಚಾರವಾಗಿ ಅವ್ರಿಗೆ ಇನ್ನೂ ಒಂದು 3 ವರ್ಷ ಆದಮೇಲೆ ಅಷ್ಟು ಫೋಕಸ್ಡ್ ಆಗಿ ಹೋರಾಟ ಮಾಡ್ತಾರಾ BJP ವಿರುದ್ಧ ಗೊತ್ತಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಈಗಲಿಂದಲೇ ರಾಷ್ಟ್ರ ರಾಜಕಾರಣಕ್ಕೆ ಕರೆತಂದು ನೆಕ್ಸ್ಟ್ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಬಿಂಬಿಸಬಹುದು. ಆ ಒಂದು ಚಾನ್ಸ್ ಕಾಣಿಸ್ತಾ ಇದೆ ರಾಧಾ.